ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಚಾನಲಲ್ಲಿ ರೆಸಿಪಿ ಬಂದು ಬೇಸನ್ ಲಾಡು, ಬೇಸನ್ ಉಂಡೆ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು 1 ಕಪ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೆನಪಿರಲಿ, ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಕಡಲೆ ಹಿಟ್ಟು ಎಲ್ಲ ಹೊತ್ತೋಗ್ಬಿಟ್ಟು ಕರ್ರಗಾಗ್ಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಮಿನಿಮಮ್ ಅಂದ್ರೂ ಒಂದು 10 to 15 ಮಿನಿಟ್ಸ್, ಅಂದರೆ ಅದು ವಾಸನೆ ಎಲ್ಲ ಬಿಟ್ಕೋಬೇಕು. ಕಡಲೆ ಹಿಟ್ಟು ಹಸಿ ವಾಸನೆ ಎಲ್ಲ ಹೋಗುತ್ತೆ, ಸೊ ಒಳ್ಳೆ ಪರಿಮಳ ಬರುತ್ತೆ. ಅವಾಗವರೆಗೂ ಹುರ್ಕೊಂಡಾದಮೇಲೆ ಆವಾಗ 1 ಕಪ್ನಷ್ಟು ತುಪ್ಪ ಹಾಕ್ಕೊಳ್ಳಿ. ಕಡಲೆ ಹಿಟ್ಟಿಗೆ ತುಪ್ಪ 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ನಷ್ಟು ತುಪ್ಪ ಹಾಕ್ಕೊಳ್ಳೇಬೇಕು. ಸೊ ಚೆನ್ನಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಉಂಡೆ ಉಂಡೆ ಆಗಬಾರ್ದು ಎಲ್ಲಿನೂ. ಈ ರೀತಿಯಾಗಿ ಮಿನಿಮಮ್ ನಿಮಗೆ 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಹುರ್ಕೊಳ್ಳೋಕ್ಕೆ. ಸೊ ಅದಾದಮೇಲೆ ಈ ರೀತಿ ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿದ್ರೆ ಬಬಲ್ಸ್ ಕಾಣಿಸ್ತಿದೆಯಲ್ಲ, ಸೊ ಈ ಬಬಲ್ಸ್ ಬರ್ತಾ ಇದೆ ಅಂದರೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ ಒಂದ್ಸರಿ ಇದಾದಮೇಲೆ ತಣ್ಣಗಾಗಕ್ಕೆ ಬಿಡಿ ರೂಮ್ ಟೆಂಪ್ರೇಚರ್ಗೆ. ಅದು ತಣ್ಣಗಾದ್ಮೇಲೆ ಸಕ್ಕರೆ ಪುಡಿ ಹಾಕಬೇಕು. ಇಲ್ಲಿ 1 ಕಪ್ ಕಡಲೆ ಹಿಟ್ಟು 1 ಕಪ್ಪು ತುಪ್ಪಗೆ 1.5 ಕಪ್ನಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಬಿಸಿ ಇದ್ದಾಗ ಏನಾದರೂ ಸಕ್ಕರೆ ಪುಡಿ ಹಾಕೊಂಡ್ಬಿಟ್ರೆ ನಿಮಗೆ ಉಂಡೆ ಕಟ್ಕೊಳಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ಕಡಲೆ ಹಿಟ್ಟನ್ನ ಚೆನ್ನಾಗಿ ತಣ್ಣಗಾಗಕ್ಕೆ ಬಿಟ್ಟ ಮೇಲೇ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಕೊಳ್ಳೆ ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ. ಸೊ ನೋಡಿದ್ರೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಸಕ್ಕರೆ ಎಲ್ಲ ಒಳ್ಳೆ ಮಾಯ್ಸ್ಟ್ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ರೆ. ಸೊ ನೋಡಿದ್ರೆ ಈ ರೀತಿ ಪ್ಯಾನ್ ಎಲ್ಲ ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ ಲಾಸ್ಟಿಗೆ. ಸೊ ಈ ರೀತಿ ಆದ ಕೂಡಲೇ ಇದನ್ನು ಒಂದು 10 ನಿಮಿಷದ ಕಾಲ ಬಿಟ್ಬಿಡಿ. ಹಾಗೆ ಬಿಟ್ಟಾದಮೇಲೆ ಒಂದು ಸ್ವಲ್ಪ ನಾದ್ಕೊಂಡಾಗ ಮಾಡಿಕೊಂಡು ಆಮೇಲೆ ಉಂಡೆ ಕಟ್ಕೊಳ್ಳೋಕ್ಕೆ ರೆಡಿಯಾಗಿ. ನೋಡಿ ಈ ರೀತಿಯಾಗಿ ಉಂಡೆ ಕಟ್ಕೋಬೇಕು. ಸೊ ಉಂಡೆ ಕಟ್ಟಾದಮೇಲೆ ನಿಮ್ಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ನ ಅದ್ರ ಮೇಲೆ ಡೆಕೋರೇಟಿವ್ ಆಗಿ ಇಡ್ಬೋದು. ಇಲ್ಲಿ ನಾನು ಒಣ ದ್ರಾಕ್ಷಿನ ಇಟ್ಟಿದ್ದೀನಿ, ಬೇಕಿದ್ದರೆ ಗೋಡಂಬಿನೂ ಇಡ್ಬೋದು, ಇಲ್ಲ ಪಿಸ್ತಾ ಇಟ್ಕೋಬೋದು. ಯಾವುದು ಇಷ್ಟ ಆಗುತ್ತೋ ಅದನ್ನ ಇಟ್ಕೊಳ್ಳಿ. ಇಲ್ಲಿ ನಾನು ಒಣ ದ್ರಾಕ್ಷಿ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.